ನಮಸ್ಕಾರ ಅನ್ನೋದು ಒಳಗಡೆ ಉರಿತಾ ಇರುವಂತ ಆ ಆತ್ಮಕ್ಕೆ, ನಾಗಲಕ್ಷ್ಮಿಗಲ್ಲ, ಎಲ್ರಿಗೂ ಎದೆ ಭಾಗದಲ್ಲಿ ಕೈ ಎರಡು ಮುಗಿದು ನಮಸ್ಕಾರ ಅಂತ ಹೇಳಿದಾಗ ಆ ಜ್ಯೋತಿಗೆ, ಆ ಜೀವದ ಜ್ಯೋತಿಗೆ ನಾವು ನಮಸ್ಕಾರ ಅಂತ ಹೇಳೋದು. ಆ ಜೀವವನ್ನ ಉಳಿಸುವಂತ ಕೆಲಸ ಭಗವಂತ ವೈದ್ಯರಿಗೆ ಕೊಟ್ಟಿದ್ದಾನೆ. ಅದಕ್ಕೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳೋದು. ದೇವ್ರ ನಂತರ ಯಾರನ್ನಾದ್ರೂ ದೇವರು ಅಂತ ಕರೆದ್ರೆ ಅದು ಡಾಕ್ಟರ್ಸ್ನ ಮಾತ್ರ ಅಲ್ವಾ? ಚಪ್ಪಾಳೆ ಹೊಡಿಬೇಕಲ್ಲ. ನಾವು ದುಡ್ಡು ಕೊಡ್ಬೋದು, ನಾವು ಆಸ್ಪತ್ರೆಗೆ ಹೋಗ್ಬೋದು, ದುಡ್ಡು ಕೊಡ್ಬೋದು, ಟ್ರೀಟ್ಮೆಂಟ್ ಆಗ್ಬೋದು. ಆದ್ರೆ ನಾವು ನರಳೋ ನೋವಿನಿಂದ ನಮ್ಮನ್ನ ಹೊರಗಡೆ ತಂದು ನಮ್ಮ ಒಳ್ಳೆ ಬದುಕಿಗೆ, ಒಳ್ಳೆ ಜೀವನಕ್ಕೆ ಕಾರಣಕರ್ತರೇ ಆ ವೈದ್ಯರು. ಹಾಗಾಗಿ ಅಷ್ಟು ಯಾವಾಗ್ಲೂ ಇಂದಿನ ಮಾತುಗಳು ಎಷ್ಟು ಸತ್ಯ ಅಂದ್ರೆ, ವೈದ್ಯೋ ನಾರಾಯಣೋ ಹರಿ ಅಂದ್ಮೇಲೆ ಇನ್ನೇನಿಲ್ಲ. ದೇವರನ್ನೇ ನಾವು ಎಲ್ಲವನ್ನೂ ಅಂತ ಅನ್ಕೊಳ್ಳೋದು. ಡಾಕ್ಟರ್ಸ್ನು ನಾವು ಹಾಗೆ ಗೌರವಿಸ್ತೀವಿ. ಅಂತ ಒಬ್ರು ಡಾಕ್ಟ್ರು ಫಾರೂಕ್. ವಯಸ್ಸಲ್ಲಿ ಬಹಳ ಚಿಕ್ಕವನು. ದೇವರು ಇನ್ನೂ ಅವನಿಗೆ ಶಕ್ತಿ ಕೊಡ್ಲಿ. ಬಹಳಷ್ಟು ಸೇವಾ ಮನೋಭಾವ ಇಟ್ಕೊಂಡಿರೋರು. ನನಗಿಂತ ವಯಸ್ಸಲ್ಲಿ ದೊಡ್ಡವರು ಇರಬೇಕು ಕಾಮರೆಡ್ಡಿ ಸರ್. ಸರ್ ನಂಗೆ 50 ವರ್ಷ, ನಿಮಗೆ? ನನಗಿಂತ ದೊಡ್ಡವರು. ನಾವೆಲ್ಲ, ನಾನು ಮದುವೆ ಆಗಿ ಬಂದಾಗ ಗುಲ್ಬರ್ಗಕ್ಕೆ 2001ರಲ್ಲಿ ನಾನು ಗುಲ್ಬರ್ಗಕ್ಕೆ ಬಂದೆ. ನನ್ನ ಮನೆಯವರು ರಮೇಶ್ ಅಂತ, ಅವರು ಡಾಕ್ಟ್ರೆ. ನಾವು ಫಸ್ಟ್ ಅಲ್ಬದರಲ್ಲಿ ಕೆಲಸ ಮಾಡಿದ್ವಿ ಇಬ್ರು. ನಮಗೆ, ನಾನು ಬೆಂಗಳೂರು ಹೆಣ್ಮಗಳಾಗಿರೋದ್ರಿಂದ ನಮಗೆಲ್ಲ ಒಂದು ಹೊಸ ಒಂದು ಎಕ್ಸ್ಪೀರಿಯನ್ಸ್. ನಾವು ಅಲ್ಬದರ್ಗೆ ಹೋದಾಗ ನಮ್ಗೆ ಯಾವತ್ತೂ ಒಂದು ಮುಸ್ಲಿಂ ಅವ್ರ ಕಾಲೇಜಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀನಿ ಅಂತ ನಮಗೆ ಅನ್ನಿಸ್ಲೇ ಇಲ್ಲ. ಆ ಸೌಹಾರ್ದತೆ ನಾನು ಗುಲ್ಬರ್ಗದಲ್ಲಿ ಎಷ್ಟು ನೋಡಿದೆ ಅಂದ್ರೆ, ಅದು ಶರಣಬಸವೇಶ್ವರ ಇರ್ಬೋದು, ಅದು ಕಾಜಬಂದ ನವಾಜ್ ಇರ್ಬೋದು. ಆ ಎರಡು ಸಮ್ಮಿಲನ, ಆ ಒಂದು ಅಂದ್ರೆ, ನಾನು 12 ವರ್ಷ ಕಲಬುರಗಿಯಲ್ಲಿದ್ದೆ. ನಮ್ಮನೆ ಈಗ್ಲೂ ಗೋ ಹೋಟ್ಲ್ ಎದುರುಗಡೆ ನಮ್ದು ಹಳೆ ಮನೆ ಇದೆ. ಹೊಸ ಮನೆ ಬಂದು ಮಾಣಿಕೇಶ್ವರಿ ಕಾಲೋನಿಯಲ್ಲಿದೆ. ನಾನು ಮದುವೆ ಆಗಿ 24 ವರ್ಷ ಆಯಿತು, ಕಲಬುರಗಿ ಸೊಸೆ ಆಗಿ. ಆದರೆ ಇಡೀ ಕರ್ನಾಟಕದಲ್ಲಿ ಸೌಹಾರ್ದತೆಯ ಒಂದು ನಾಡು ಅಂದರೆ, ಜಿಲ್ಲೆ ಅಂದರೆ ಅದು ಕಲಬುರಗಿ. ನಮ್ಮ ನಮ್ಮದು ತೇರು ಜಾತ್ರೆ ಆದಾಗ ಇಡೀ ಊರು, ನಮ್ಮ ಕಲಬುರಗಿ ಸುತ್ತಮುತ್ತ ಇರುವಂತ ಎಲ್ಲ ಮುಸಲ್ಮಾನ್ ಬಾಂಧವರು ದವಸ ಧಾನ್ಯಗಳನ್ನೆಲ್ಲ ಕೊಟ್ಟು, ಆ ತೇರ್ ದಿನ ಉಪವಾಸ ಇದ್ದು ರಥ ಎಳೆದ ಮೇಲೆ ಊಟ ಮಾಡುವಂತ ಒಂದು, ಅವತ್ತಿನಿಂದ, ಆ ಕಾಲದಿಂದಲೂ ಇವತ್ತವರೆಗೂ ನಮ್ಮ ಮುಸಲ್ಮಾನ್ ಸಹೋದರ ಸಹೋದರಿಯರು ಇವತ್ತಿಗೂ ಆಚರಣೆ ಮಾಡ್ತಾರೆ. ಕಾಜಾಬಂದ ನವಾಜ್ ದರ್ಗಾ ಆದಾಗ ನನ್ನ ಅತ್ತೆ, ನಾನು ಅಮ್ಮನೇ ಅಂತೀನಿ, ನಮ್ಮ ಅತ್ತೆಗೆ ಬಾಯಮ್ಮ ಅಂತ ಕರಿತೀವಿ ನಾವು. ಮತ್ತೆ ಮೊಹರಂ ಆದಾಗ ಮಲೀದಾ ಮಾಡಿ ದರ್ಗಕ್ಕೆ ಕಳಿಸಿ, ನಮ್ಮಲ್ಲಿ ಅವತ್ತಾಯ್ತಂದ್ರೆ ನಮ್ಮಲ್ಲಿ ಮಲೀದಾ. ಈಗಲೂ ನಾವು ಬೆಂಗಳೂರಿನಲ್ಲಿ ಮೊಹರಂ ದಿವಸ ಮತ್ತೆ ಕಾಜಾಬಂದೆ ನವಾಜ್ ದರ್ಗಾ ಜಾತ್ರೆ ಆಗುತ್ತಲ್ಲ, ಅವತ್ತಿಗೆ ನಾವು ಈಗಲೂ ಮಲೀದಾ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಅಂದ್ರೆ ನಮಗೆ ಯಾವುದು ಭೇದ ಭಾವ ಇಲ್ಲ. ಈ ರಾಜಕಾರಣ ಒಂದೇ ನೋಡ್ರಿ, ನಮ್ಮನ್ನ ಹೊಡಿಬೇಕು ಅಂದ್ರೆ. ಅದು ಬಿಟ್ಟರೆ ಯಾರು ನಮ್ಮನ್ನ ಹೊಡೆಯಲ್ಲ. ಈಗ ಫಾರೂಕ್ ನನ್ನ ತಮ್ಮನ ಒಂದು ಇದು ವ್ಯತ್ಯಾಸ ಏನಿಲ್ಲ ಅಲ್ವಾ? ಎಲ್ಲರೂ ಒಂದೇ. ಅವನು ಡಾಕ್ಟ್ರು, ಈಗ ನಾನು ಡಾಕ್ಟ್ರು. ನನ್ನ ತಮ್ಮನಾಗ್ಲಿಕ್ಕೆ ಅದು ಜಾತಿ ಧರ್ಮ ಬೇಕಾಗಿಲ್ಲ ಅಲ್ವಾ? ಸೊ ಅದು ಒಂದು ಮೆಸೇಜು ಬಹಳ ಸ್ಟ್ರಾಂಗ್ ಆಗಿ ಫಾರೂಕ್ ಕೊಟ್ಟಿರೋದು. ಫಾರೂಕ್ನ ಸಾಮಾಜಿಕ ಬದ್ಧತೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಓದಿಸೋ ವಿಷಯದಲ್ಲಿರ್ಬೋದು,
ಬಡ ಹೆಣ್ಮಕ್ಳಿಗೆ ಸುಕನ್ಯಾ ಸಮೃದ್ಧಿಗೆ ಹಣ ಹಾಕೋದಿರ್ಬೋದು, ಹಲವಾರು ಬಡವರ ಪರ ಕೆಲಸ ನನಗೆ ಬಹಳ ಖುಷಿ ತಂತು. ಅವ್ರು ಕೊಟ್ಟಿದ್ದು ಒಂದು ಪತ್ರಿಕೆ ಅಂದರೆ ಇವತ್ತು ನನಗೆ ಒಂದು ಲೆಟರ್ ಕೊಟ್ಟರು, ಅದು ಡಾಕ್ಟರ್ಸ್ ಸುರಕ್ಷತೆ ಬಗ್ಗೆ. ಯಾವ ಥರ ಇವತ್ತು ಪೇಷಂಟ್ಸ್ಗಳು ಬಂದು ಹೊಡೆಯೋದು, ಬಾಯಿಗೆ ಬಂದಂಗೆ ಬೈಯೋದು, ಡಾಕ್ಟರ್ಸ್ಗೆ ಎಸ್ಪೆಷಲಿ ಅವರ ಸುರಕ್ಷತೆ ಬಗ್ಗೆ ನೀವು ಏನಾದರೂ ಒಂದು ಯೋಜನೆಯನ್ನು ತರಬೇಕು, ಸರ್ಕಾರಕ್ಕೆ ನೀವು ಸಲ್ಲಿಸಬೇಕು ಅಂತ ಹೇಳಿ ನನಗೆ ಇವತ್ತು ಎಲ್ಲ ಡಾಕ್ಟರ್ಸ್ ಪರ, ಎಸ್ಪೆಷಲಿ ಹೆಣ್ಣು ಮಗಳು ಮಹಿಳೆಯ ಆ ಕರ್ತವ್ಯ, ಡಾಕ್ಟ್ರು ಪರ ನೀವು ಇವತ್ತು ನನಗೆ ಒಂದು ಲೆಟರ್ನ ಸಬ್ಮಿಟ್ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಫಾರೂಕ್. ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಾನು ಕಲಬುರಗಿ ಸೊಸೆ, ಭಾಳ ಹೆಮ್ಮೆ. ಬೆಂಗಳೂರಲ್ಲಿ ಕಲ್ತಿದ್ದಕ್ಕಿಂತ ಜಾಸ್ತಿ ನಾನು ಕಲಬುರಗಿಯಲ್ಲಿ ಕಲ್ತಿದ್ದೀನಿ. ಬೆಂಗಳೂರಿನವ್ರ ಪ್ರೀತಿಗಿಂತ ಕಲಬುರಗಿಯವ್ರ ಪ್ರೀತಿ ಭಾಳ ಜಾಸ್ತಿ ಉಂಡಿದ್ದೀನಿ. ನಾನು ಅಲ್ಬದರ್ನಲ್ಲಿ ಕೆಲಸ ಮಾಡಿದ್ಮೇಲೆ ನಾನು ಕೆಲಸ ಮಾಡಿದ್ದು HKIನಲ್ಲಿ. ನಮ್ಮ ಡಾಕ್ಟರ್ ಕಿರಣ್ ಅವ್ರ ವೈಫು ಇದ್ದಾರೆ ನಮ್ಮ HKI ಡೆಂಟಲ್ ಕಾಲೇಜಲ್ಲಿ. ನಾನು ಕಲಬುರಗಿಯನ್ನ ಬಿಟ್ಟು ಹೋಗ್ಬೇಕಾದ್ರೆ ನೀವು ನಂಬೋದಿಲ್ಲ, ಯಾರು ಎಷ್ಟು ಅವಮಾನ ಮಾಡಿದ್ರು ನಾನು ಅಳೋದಿಲ್ಲ. ನನ್ನ ಕೆಲಸ ಮಾತ್ರ ಉತ್ತರ ಕೊಡುತ್ತೆ. ಆದರೆ HKI ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ಕತ್ತಿದ್ದೀನಿ ಅಂದರೆ ಊಹೆಗೂ ಮೀರಿದ್ದು, ಅಷ್ಟು ಪ್ರೀತಿ ನನಗೆ ಕಲಬುರಗಿ ಅಂದರೆ. ಬಟ್ ಹೋಗಿದ್ದೆ ಒಳ್ಳೇದಾಯ್ತು, ಇಲ್ಲಾಂದ್ರೆ ನಾನು ಡಾಕ್ಟರ್ ಸಾಯೋವರೆಗೂ ಡಾಕ್ಟ್ರೇ ನಾನು. ಆದರೆ ರಾಜಕಾರಣಿಯಾಗಿ ಮಾರ್ಪಟ್ಟಿದ್ದಾಗ್ತಾ ಇರಲಿಲ್ಲ. ಅದಕ್ಕೆ ಹೇಳ್ತಾನೆ ಭಗವಂತ, ಏನೇ ಆದರೂ ಒಳ್ಳೇದಕ್ಕೆ. ಆ ಕ್ಷಣಕ್ಕೆ ನಮಗೆ ಅನಿಸ್ಬೋದು, ಅಯ್ಯೋ ನಾವು ಕಳ್ಕೊಂಡ್ಬಿಟ್ವಿ, ನಾವು ಫೇಲ್ ಆಗಿಬಿಟ್ವಿ, ನಮ್ಮ ಮೇಲೆ ಏನೋ ತಪ್ಪು ಆಗೋಯ್ತು ಅಂತ. ಆದರೆ ಭಗವಂತ ನಿಶ್ಚಯ ಮಾಡ್ತಾನೆ, ಆ ಹೆಜ್ಜೆ ನಿನ್ ಮುಂದೆ ಇಡೋ ಹೆಜ್ಜೆ ನಿನ್ನ ದಿಕ್ಕನ್ನೇ ಬದಲಾಯಿಸುತ್ತೆ, ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ನಾನೊಂದು ಸಣ್ಣ ಸಾಕ್ಷಿ. HKI ಕಾಲೇಜಿನಲ್ಲಿ ಕೆಲಸ ಬಿಟ್ಟ ಮೇಲೆ ಇಡೀ ಸುತ್ತಮುತ್ತ ಎಲ್ಲಾ ಕಡೆ ಕೆಲ್ಸಕ್ಕೆ ಅಪ್ಲೈ ಮಾಡಿದೆ, ಸಿಗ್ಲಿಲ್ಲ. ತಾಯಿ ಮಾತಾಡಬೇಡ, ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ನಾವು ಬೆಂಗಳೂರು ದಾರಿ ಹಿಡ್ಕೊಂಡು ತುಮಕೂರು, ನಾನು ಓದಿದಂಥ ಕಾಲೇಜು ಶ್ರೀ ಸಿದ್ಧಾರ್ಥ ಡೆಂಟಲ್ ಕಾಲೇಜು ತುಮಕೂರು, ಅಲ್ಲಿ ನನಗೆ ಜಾಬ್ ಕೊಟ್ಟರು. ಯಾಕಂದರೆ ನಾನು ಹಳೆ ವಿದ್ಯಾರ್ಥಿ ಮತ್ತು ಈಗ ಕೆಲಸ ಮಾಡ್ತೀನಿ ಅಂತ. ಅಲ್ಲಿ ನನ್ನ ರಾಜಕಾರಣದ ದಿಕ್ಕು, ನಾನೊಬ್ಳು ಡಾಕ್ಟರ್ ಆಗಿ ಜಾಯ್ನ್ ಆದೆ, ಮತ್ತೆ ರಾಜಕಾರಣಿಯಾಗಿ ಮಾರ್ಪಟ್ಟೆ. ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಮತ್ತೆ ನಾನು ಕಲಬುರಗಿಗೆ ಬಂದು ಇವತ್ತು ನನ್ನ ಜನರ ಮುಂದೆ ಎಲ್ಲ ನಿಂತ್ಕೊಂಡು ಹೆಮ್ಮೆಯಿಂದ ಮಾತಾಡ್ತೀನಲ್ಲ, ಅದು ನಿಜವಾಗ್ಲೂ ಅಂದ್ರೆ ನಾವೆಲ್ಲ ಸಾಮಾನ್ಯ ಮಕ್ಕಳು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಮನೆಯವರ ತಾಯಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಟೀಚರು. ಇವತ್ತು ನಮ್ಮಂಥ ಮಕ್ಕಳನ್ನು ಬೆಳಿಬೋದು ನೀವು, ಆದರೆ ಕಷ್ಟಪಡಬೇಕು. ಯಾವುದೇ ಸವಾಲುಗಳು, ಯಾವುದೇ ಕಷ್ಟಗಳು, ಯಾವುದೇ ಅಡಚಣೆಗಳು, ಯಾವುದೇ ಅವಮಾನಗಳು ಬಂದರೂ ನೀವು ತೊಟ್ಟಂತ ಛಲ, ನೀವು ಮುಟ್ಟಬೇಕಾಗಿರುವಂತ ಗುರಿ ಎರಡು ಕರೆಕ್ಟ್ ಆಗಿದ್ದು ನೀವು ಕಷ್ಟಪಟ್ರೆ ಈ ಬದುಕಿನಲ್ಲಿ, ಈ ಜಗತ್ತಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಂದ್ರೆ ನೀವೇನ್ ಅನ್ಕೊಳ್ತೀರಾ ಅಲ್ಲಿ ತನ ಭಗವಂತ ಕರ್ಕೊಂಡೋಗ್ಬಿಡ್ತಾರೆ. ಇದು ಸತ್ಯ, ಇದು ಸತ್ಯ. ಇವತ್ತು ಶಾಹೀನ್ ಇನ್ಸ್ಟಿಟ್ಯೂಷನ್ಸ್ ಅವರ ಒಬ್ರು ಡೈರೆಕ್ಟರ್ ಇದ್ದಾರೆ, ಒಬ್ರು ಪ್ರಿನ್ಸಿಪಾಲ್ ಇದ್ದಾರೆ, ಹೆಣ್ಮಗಳು. ನಾನು ಥ್ಯಾಂಕ್ಸ್ ಹೇಳ್ಬೇಕು ಫಾರೂಕ್, ಒಬ್ಳು ಆಯೋಗದ ಅಧ್ಯಕ್ಷೆಯನ್ನ ಕರೆದು ಬರೀ ಗಂಡು ಮಕ್ಕಳನ್ನ ಕೂಡಿಸಿಲ್ಲ ವೇದಿಕೆ ಮೇಲೆ, ನನ್ನೊಟ್ಟಿಗೆ ಇನ್ನೂ ಇಬ್ರು ಹೆಣ್ಮಕ್ಳನ್ನ ಕೂಡಿಸಿದ್ದಾರೆ. ಯಾವತ್ತೂ ನಿಮ್ದು ಎಲ್ಲಾ ಕಾರ್ಯಕ್ರಮಗಳು ನೆನ್ಪಿಟ್ಕೊಳ್ಳಿ, ಆಯೋಗದ ಅಧ್ಯಕ್ಷೆ ಬರ್ಲಿ ಬಿಡ್ಲಿ, ಅರ್ಧದಷ್ಟು ವೇದಿಕೆ ಹೆಣ್ಮಗಳಿಗೆ ಕೊಡಿ. ಯಾಕೆ ಅಂದ್ರೆ ಅವಳು ಬಹಿರಂಗವಾಗಿ ಕೆಲಸ ಮಾಡದೇ ಇರ್ಬೋದು, ನಿಮ್ ಬೆನ್ನಿಂದೆ, ಅದು ನಿಮ್ ಮನೆಯಲ್ಲಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಆ ತಾಯಿ ಕೆಲಸ ಮಾಡ್ತಿರ್ತಾಳೆ. ಪ್ರಾಬ್ಲಿ ನಿನ್ ವೈಫ್ ಎಲ್ಲಿದ್ದಾರೆ ಗೊತ್ತಿಲ್ಲ ನಂಗೆ, ಎಲ್ಲಿದ್ದಾರೆ? ನಾಟ್ ವೆಲ್, ನಿಜನಾ ಸುಳ್ಳ?
ನಾವು ಹೆಂಗಂದ್ರೆ ಕೆಲವೊಂದ್ಸಲ ನಾನು ಕರೆದಿರ್ತಾರೆ ಕಾರ್ಯಕ್ರಮಕ್ಕೆ, ಅವ್ರ ಮನೆಯವರು ಮನೆಯಲ್ಲಿ ಫುಲ್ಲು ಮೇಡಮ್ ಬರ್ತಾರಂತ ಅಡಿಗೆ ಮಾಡ್ಕೊಂಡು ಮನೆಯನ್ನೆಲ್ಲ ಸಜ್ಜು ಮಾಡಿ ಈ ಕಾರ್ಯಕ್ರಮಕ್ಕೆಲ್ಲ ಸಪೋರ್ಟ್ ಆಗಿ, ಬಟ್ ಆ ತಾಯಿ ವೇದಿಕೆಗೆ ಬರೋದೇ ಇಲ್ಲ ಅಂತ ಎಲ್ಲ. ಅಂದ್ರೆ ನೀವೆಲ್ಲ ಇಲ್ಲಿ ಕೂತಿದ್ದೀರಲ್ಲ, ನೀವೆಲ್ಲರೂ ಸಾಧಕಿಯರೇ. ಏನಂದ್ರೆ ನಮ್ಮನ್ನು ಕರೆದು ಪ್ರೋತ್ಸಾಹ ಮಾಡಲ್ಲ ಅಷ್ಟೇ, ಮೈಕ್ ಕೊಡಲ್ಲ, ಸೀಟ್ ಕೊಡಲ್ಲ, ಬಹಳ ಕಷ್ಟ ಇದೆ, ಹೋರಾಟ ಇದೆ. ಆದ್ರೆ ತಗೋಬೇಕು ನೀವು. ಆ ಹೆಣ್ಣು ಮಗಳು ಸಾಹಿತಿ ಅಂತೆ ನನ್ನ ಬಗ್ಗೆ ಎಲ್ಲ ಬರೆದು ನೀವು ಹೇಳಿದ್ದಕ್ಕೆ ನಾನು ಅಷ್ಟೊಂದೆಲ್ಲ ಡಿಸರ್ವಿಂಗ್ ಇಲ್ಲ. ನೀವೆಲ್ಲ ಹೇಳ್ತೀರಾ ನನ್ನ ಬಗ್ಗೆ, ಎಷ್ಟು ಹೊಗಳ್ತೀರಾ, ಇದೆಲ್ಲ ಕೇಳ್ತಾ ಇದ್ರೆ ನಾನು ಏನಪ್ಪ, ನಾನು ಏನು ಎಕ್ಸ್ಟ್ರಾ ಮಾಡಿಲ್ಲ, ನನ್ನ ಕೆಲಸ ಅಷ್ಟೇ ನಾನು ಮಾಡಿದ್ದೀನಿ. ಈ ಕೆಲಸಕ್ಕೆ 365 ದಿನ 24 ಗಂಟೆ ಕೊಟ್ಟರು ಟೈಮ್ ಸಾಲಲ್ಲ. ಎಲ್ಲರೂ ಹೇಳ್ತಿರ್ತಾರೆ ಮೇಡಮ್ ಇವತ್ತು ಕಲಬುರಗಿ ಇದ್ರೆ ನಾಳೆ ರಾಯಚೂರು ಇರ್ತೀರಾ, ನಾಳೆ ರಾಯಚೂರು ಇದ್ರೆ ನಾಳೆ ಬೆಂಗಳೂರು ಇರ್ತೀರಾ, ಇನ್ನೊಂದು ಕಡೆ ಚಾಮರಾಜನಗರ ಇರ್ತೀರ. ಹಂಗಲ್ಲ, ನನಗಿರೋದೇ 3 ವರ್ಷ. ಈ 3 ವರ್ಷದಲ್ಲಿ ನನಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡಬೇಕು. ನಾನು ಫಾರ್ಕುಗೂ ಹೇಳಿದೆ, ನೋಡು ನಾನು 1 ಗಂಟೆ ಮೇಲೆ 1 ಸೆಕೆಂಡ್ ಇರಲ್ಲ ಕಣ, ನಾನು ಹೋಗ್ತೀನಿ. ಯಾಕಂದ್ರೆ ನನಗೆ ದಾರಿಯಲ್ಲಿ ಒಂದು ಹೆಣ್ಣು ಮಗಳು ಒಂದು ಕಂಪ್ಲೇಂಟ್ ಕೊಟ್ಟರು, ನಮ್ಮ CDPO ಇದ್ದಾರೆ. CDPO ಅಂತಂದ್ರೆ ಎಷ್ಟು ಜನಕ್ಕೆ ಗೊತ್ತು? ಇದೇ ಪ್ರಾಬ್ಲಮ್ ಆಗಿರೋದು. CDPO ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ. ನೀವು ಪೊಲೀಸ್ ಸ್ಟೇಷನ್ ಹೋದಾಗ ಪೊಲೀಸ್ ಸ್ಟೇಷನ್ ಅವರು ಸ್ಪಂದಿಸ್ತಾರೋ ಇಲ್ಲೋ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಸ್ಪಂದಿಸ್ತಾರೆ. ಮೇಡಮ್ ನಿಂತ್ಕೊಳ್ಳಿ, ಇಬ್ರು ನಿಂತ್ಕೊಳ್ಳಿ, ಆ ಕಡೆ ತಿರ್ಗಬೇಕು. ಪ್ರತಿ ಜಿಲ್ಲೆಗೆ ಇರ್ತಾರೆ ಅವರು. ಅವ್ರ ನಂಬರ್ ತಿಳ್ಕೋಬೇಕು, ಅವ್ರ ಹೆಸರು ತಿಳ್ಕೋಬೇಕು ನೀವು. ಹಲೋ, ಅವ್ರ ಹೆಸರು ತಿಳ್ಕೋಬೇಕು. ಮೇಡಮ್ ಕೂತ್ಕೊಳ್ಳಿ. ಅವ್ರ ಹೆಸರು ತಿಳ್ಕೋಬೇಕು, ಅವ್ರ ನಂಬರ್ ತಿಳ್ಕೋಬೇಕು. ನಾನಿವತ್ತು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಅವ್ರು ಸ್ಪಂದಿಸ್ತಾ ಇರೋ ಎಲ್ಲಾ ಕೇಸಸ್ನ ನಮ್ಮ CDPO ಹೆಣ್ಣು ಮಗಳು ಸ್ಪಂದಿಸಿ ಎಲ್ಲವನ್ನೂ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ನಾನು ಯಾಕೆ ಎಲ್ರಿಗೂ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಊರ್ನ, ಅದು ಬೆಂಗಳೂರು ಇರ್ಲಿ, ಕಲಬುರಗಿ ಇರ್ಲಿ, ಬೀದರ್ ಇರ್ಲಿ, ರಾಯಚೂರು ಇರ್ಲಿ, ಹುಮನಾಬಾದ್ ಇರ್ಲಿ, ನಿಮ್ ಎಲ್ಲ ಜಿಲ್ಲೆಗಳಲ್ಲಿ ನಿಮ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ. ಅವ್ರ ಕೆಳಗಡೆ ನಿಮ್ ಝೋನ್ಗೆಲ್ಲ ಒಬ್ಬೊಬ್ರು CDPO ಇರ್ತಾರೆ. ಚೈಲ್ಡ್ ಡೆವಲಪ್ಮೆಂಟ್ ಪ್ರೊಟೆಕ್ಷನ್ ಆಫೀಸರ್ ಅಂತ. ನೀವು ಯಾವುದೇ ಒಂದು ಹೆಣ್ಣು ಮಗಳಿಗೆ ನೋಡಿ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಸ್ಬಿಟ್ಲು ಅಂತ ಗಂಡ ಸೇರ್ಸೋದೇ ಇಲ್ಲ, ಮಾತುಕತೆಗೆ ಬರೋದೇ ಇಲ್ಲ. ಅದ್ರ ಬದಲು ನಮ್ಮ ಆಫೀಸರ್ ಇರ್ತಾರೆ, ನೀವು ಅವ್ರಿಗೆ ಹೇಳಿದ್ರೆ ಸಾಕು, ಅವರೇ ಅವರನ್ನ ಕರೆಸ್ತಾರೆ, ಇಲ್ಲ ಅವರೇ ನಿಮ್ ಜೊತೆ ಬರ್ತಾರೆ, ನಿಮ್ಮನ್ನ ಕೂಡಿಸ್ತಾರೆ. ನಿಮಗೆ ಲಾಯರ್ ಬೇಕಾ ಲಾಯರ್ ಕೊಡ್ತಾರೆ, ಡಾಕ್ಟರ್ ಬೇಕಾ ಡಾಕ್ಟರ್ ಕೊಡಿಸ್ತಾರೆ, FIR ಮಾಡ್ಬೇಕಾ FIR ಮಾಡಿಸ್ತಾರೆ. ಪ್ರತಿಯೊಂದು ಅನುಕೂಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮಾಡ್ತಾರೆ. ನಾನು ಹೇಳೋದಿಷ್ಟೇ, ಇನ್ನ ಅರಿವಿನ ಕೊರತೆ ಬಹಳ ದೊಡ್ಡದಿದೆ ಕಿರಣ್. ನಾವು ಎಲ್ಲಿದ್ದೀವಿ ಗೊತ್ತಾ? ವಿ ಆರ್ ಅಟ್ 0. ಯಾವತ್ತು ನನ್ನ ನೆಲದ, ನನ್ನ ನಾಡಿನ ಮಗಳು ತನ್ನ ಕಾನೂನುಗಳನ್ನ, ತನ್ನ ಹಕ್ಕುಗಳನ್ನ, ತನ್ನ ಅಧಿಕಾರಿಗಳ ಹೆಸರುಗಳನ್ನ, ನಂಬರ್ಗಳನ್ನ ತಿಳ್ಕೊಂಡು ಯಾವತ್ತು ಕೇಳ್ತಾಳೆ, ಯಾವತ್ತು ಪಡ್ಕೋತಾಳೆ, ಅವತ್ತೇ ನಿಜವಾಗ್ಲೂ ಸ್ವತಂತ್ರ ನಿಮಗೆ ಸಿಗೋದು. ದೇಶಕ್ಕೆ ಸ್ವತಂತ್ರ ಬಂದಿರ್ಬೋದು, ಹೆಣ್ಣು ಮಗಳಿಗಿನ್ನ ಸ್ವತಂತ್ರ ಬಂದಿಲ್ಲ. ಏನ್ ಕಿರಣ್, ಸಪೋರ್ಟ್ ಮಾಡ್ತೀರಪ್ಪ ನಿಮ್ ಹೆಂಡತಿಗೆ ಮನೇಲಿ? ಅಲ್ಲ, ಕಾಮ್ರೇಡಿ ಸರ್ ಅಂತ ಹೇಳಂಗೆ ಇಲ್ಲ, ಮೇಡಮ್ ಎಲ್ಲ ಇಡೀ ಹಾಸ್ಪಿಟಲ್ ನಡೆಸ್ತಿರ್ತಾರ. ಈಗ ರಾಜಕಾರಣಕ್ಕೆ ಎಂಟ್ರ್ ಆದಾಗಿಂದ ಮೇಡಮ್ನೇ ಎಲ್ಲ ನೋಡ್ಕೊಳ್ಳೋದು. ಏನ್ ಸರ್, ಕರೆಕ್ಟ್ ಅಲ್ವಾ? ನಮ್ ನೀಲ್ಕಂಠ್ ಸರ್ ಇದ್ದಾರೆ. ಸರ್, ನಾನು ನಿಮ್ಮನ್ನು ನೋಡಿಲ್ಲ, ಬಟ್ ಆದ್ರೂ ಬಹಳ ಖುಷಿ ಆಯ್ತು ನೀವು ಇವತ್ತು ವೇದಿಕೆ ಮೇಲೆ ಬಂದಿದ್ದು. ಸೊ ಹಾಗಾಗಿ ಕಡೆಯದಾಗಿ ಹೇಳೋದಿಷ್ಟೇ ನನ್ನ ಹೆಣ್ಮಕ್ಳಿಗೆ, ಹೆದರ್ಕೋಬೇಡಿ. ಯಾವತ್ತು ಹೆದರ್ಕತ್ತೀರ? ಗಂಡ ಹೊಡಿತಾನೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ, ಅಡ್ಜಸ್ಟ್ ಮಾಡ್ಕೊಂಡು, ಎಷ್ಟು ದಿನ ಸಾಯೋವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕೆ ಆತೀತಾ? ಅಲ್ಲಿ ಬಿದ್ರು ಕಡ್ಡಿ ಎತ್ಕೊಂಡು ಅಟ್ಟಾಡ್ಸ್ಕೊಂಡು ಹೊಡಿತಾ ಇರ್ತಾನೆ, ಆದ್ರೂ ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ. ಬೇಡವಾ? ಆ ಜೀವನ ಬೇಕಾಗಿಲ್ಲ ನಮ್ಗೆ. ಒಂದ್ಸಲ ಕಂಪ್ಲೇಂಟ್ ಮಾಡಿ, ಚಿಕ್ಕದಾಗ ಒಂದು ಇಂಜೆಕ್ಷನ್ ಕೊಡಿ, ಸಾಕು, ಎಲ್ಲ ಸರಿ ಹೋಗುತ್ತೆ. ಎಲ್ಲಿವರೆಗೂ ಹೆದರ್ತೀರಾ? ಹೆದರ್ಸ್ತಾರೆ. ಎಲ್ಲಿವರೆಗೂ ಹೆದರ್ತೀರಾ? ಯಾವಾಗ ನೀವು ಹೆದರ್ಸ್ತೀರಾ ಅವತ್ತು, ಯಾವಾಗ ನೀವು
ಹೆದರಿಸ್ತೀರಾ? ಹಾ, ಒಂದು ಸಣ್ಣ ಒಂದೇ ನಿಜವಾದ ಇದನ್ನ ಹೇಳ್ಬಿಟ್ಟು ನಿಮ್ಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಬ್ಳು ತಾಯಿ ಇರ್ತಾಳೆ, ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಡ್ತಾರೆ. ಗಂಡ ಬರೋದು ದಿನ ಒಡೆಯೋದು. 16-17 ವರ್ಷಕ್ಕೇನೆ ಮಕ್ಕಳನ್ನ ಎತ್ಕೋತಾಳೆ ಅವಳು. ಒಂದಿನ ಸಾಕಾಗಿ ಮನೆಯಲ್ಲಿ ಮೂಲೆಯಲ್ಲಿ ಒಂದು ದೊಡ್ಡ ಬಿದಿರು ಕಡ್ಡಿ ಇರುತ್ತೆ. ಅವಳು ಹಳ್ಳಿ ಹೆಣ್ಮಗಳು, ಅವಳಿಗೂ ಅಷ್ಟೇ ಶಕ್ತಿ ಇರುತ್ತೆ. ತಗೊಂಡು ಒಂದಿನ ಬಾರಿಸ್ತಾಳೆ ನೋಡೋರಿಗೆ. ಲೈಫಲ್ಲಿ ಇನ್ನೊಂದ್ಸಲ ಅವಳ ಮೇಲೆ ಕೈ ಮಾಡಲ್ಲ. ಮತ್ತೆ ಅದೇ ಅಲ್ಲದೆ ಆ ಹೆಣ್ಮಗಳು ಏನ್ ಮಾಡ್ತಾಳೆ ಗೊತ್ತಾ, ಆ ಇಡೀ ಅವ್ರ ಊರಿನಲ್ಲಿ ಒಂದು ಗ್ಯಾಂಗ್ ಕಟ್ತಾಳೆ. ಯಾವುದೇ ಹೆಣ್ಣು ಮಗಳಿಗೆ ಯಾವುದೇ ಗಂಡು ಅವ್ರ ಮನೆಯಲ್ಲಿ ಒಡೆಯೋದು ಅಥವಾ ಅವ್ರ ಊರಿನಲ್ಲಿ ಯಾರಾದ್ರೂ ಚುಡಾಯಿಸೋದು ಅಥವಾ ಹೆಣ್ಣು ಮಗಳಿಗೆ ತೊಂದರೆ ಕೊಡೋದು, ಆ ಇಡೀ ಗ್ಯಾಂಗ್ ಒಂದು ಕೋಲ್ ಹಿಡ್ಕೊಂಡು, ಬಿದಿರು ಕೋಲ್ ಹಿಡ್ಕೊಂಡು ಆ ಇಡೀ ಊರಿನ ಹೆಣ್ಣು ಮಕ್ಕಳನ್ನ ಕಾಯುವಂತ ಕೆಲಸ ಮಾಡಿದ್ರು. ಇವತ್ತು ಇಡೀ ದೇಶದಲ್ಲೇ ಅವರು ಗುಲಾಬಿ ಗ್ಯಾಂಗ್ ಅಂತ ಇವತ್ತು ಫೇಮಸ್ ಆಗಿದ್ದಾರೆ. ಇಡೀ ದೇಶದಲ್ಲಿ ಅದು ಪ್ರಧಾನ ಮಂತ್ರಿ ಇರ್ಬೋದು, ರಾಷ್ಟ್ರಪತಿಗಳಿಂದ ಅವರು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ನೀವೆಲ್ಲ ಆಗ್ಬೋದಾ ಆಗಲ್ವಾ? ಎಷ್ಟು ಜನ ಮನೇಲಿ ಗಂಡೀರು ಹೊಡಿತಾರೆ? ಕೈ ಎತ್ತಿ ನೋಡೋಣ. ಹೊಡೆದ್ರು ಎತ್ತಲ್ಲ ನಮ್ಮ ಹೆಣ್ಮಕ್ಳಂಗೆ. ಯಾಕೆ ಗೊತ್ತಾ? ಅಯ್ಯೋ, ನಾನ್ ಎತ್ಬಿಟ್ರೆ ಎಲ್ಲಿ ಗೊತ್ತಾಗ್ಬಿಡುತ್ತೋ, ನಾನು ಎತ್ಬಿಟ್ರೆ ನನ್ ಪಕ್ಕದಳು ಹೌದಾ ನನ್ನ ಹೊಡಿತಾರೆ ಅಂದ್ರೆ ಒಡಿಸ್ಕೊಂಡ್ರು ಅಲ್ಲ, ಅವ್ರು ಒಡಿಸ್ಕೊಂಡ್ರು ತನ್ನ ಗಂಡನ್ನ ಉಳಿಸ್ಕೋಬೇಕು. ದೇವ್ರಿಲ್ಲ ಬಿಡುವ ಅಂತ. ನಿಜವಾಗ್ಲು ಅಂತ ಹೆಣ್ಮಕ್ಳಿಗೆಲ್ಲ ನೀವು ಚಪ್ಪಾಳೆ ಹೊಡಿಬೇಕಾ ಬೇಡವಾ? ಆ ತರ ತಾಯಂದಿರನ್ನ, ಅಂತ ಹೆಣ್ಮಕ್ಳನ್ನ ನೀವೆಲ್ಲ ಕಾಪಾಡ್ಬೇಕಪ್ಪ. ನಾನೇನು ಪುರುಷ ವಿರೋಧಿ ಅಲ್ಲ. ನಮ್ಮ ಹುಡುಗ ಹೇಳ್ತಾ ಇದ್ದ ಪುರುಷ ಆಯೋಗ ಬೇಕು ಅಂತ. ಬೇಕು. ಇವತ್ತು ಎಷ್ಟೋ ಜನ ಗಂಡು ಮಕ್ಳು ಸಹ ಸಾಯ್ತಾ ಇದ್ದಾರೆ, ಆಯ್ತಾ? ಆದ್ರೆ ಹೆಣ್ಮಕ್ಳು ಜಾಸ್ತಿ. ಆಯ್ತಾ? ಹಾಗಾಗಿ ನಾನು ಅಂತ ನನ್ನ ತಾಯಿ ಒಬ್ಳು ಯಾರಾದ್ರೂ ನಿಂತ್ಕೊಂಡು ನಾನು ಅಂದಾಗ ನನ್ನ ಜೊತೆ ನಮ್ಮ ತಂದೆ, ನನ್ನ ಮನೆಯವರು, ನನ್ನ ಮಕ್ಕಳು, ನನ್ನನ್ನು ಕಾಪಾಡುವಂತ ನೀವೆಲ್ಲ ಸ್ನೇಹಿತರು, ಮಕ್ಕಳು ಎಲ್ಲರೂ ಸೇರಿ ನೀವೆಲ್ಲ ಇಲ್ಲ ಅಂದ್ರೆ ನಾನಿಲ್ಲ. ನಾನಂದ್ರೆ ನಮ್ಮಪ್ಪ ನನ್ನನ್ನು ಓದಿಸಿದ್ರು. ನಮ್ಮಪ್ಪ ಆ ಇಡೀ ಊರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು. ನಮ್ಮಪ್ಪ ಇಲ್ಲ 20 ವರ್ಷ, ಅವರಿಲ್ಲ, ಸ್ವರ್ಗದಲ್ಲಿದ್ದಾರೆ. ಆದ್ರೆ ನಮ್ಮಪ್ಪ ಇಲ್ಲದೆ ಇದ್ದಿದ್ರೆ ನಾನು ಓದಿಸ್ತಿರ್ಲಿಲ್ಲ. ಮದುವೆ ಮಾಡಿಕೊಟ್ಬಿಟ್ಟಿರೋರು. ನಾನೇ ಎಲ್ಲರನ್ನೇ ಮಕ್ಕಳನ್ನ ಎತ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅದ್ರಲ್ಲಿ ಇರ್ತಿದ್ದೆ. ನಮ್ಮ ತಂದೆ ನನ್ನನ್ನು ಓದಿಸಿದ್ದಕ್ಕೆ, ವಿದ್ಯಾವಂತೆ ಮಾಡಿದ್ದಕ್ಕೆ, ಶಿಕ್ಷಣ ಕೊಟ್ಟಿದ್ದಕ್ಕೆ ನೋಡಿ ಇವತ್ತು ಕಲಬುರಗಿಯಲ್ಲಿ, ಅದು ನಮ್ಮೂರಲ್ಲಿ ವೇದಿಕೆ ಮೇಲೆ ಇಷ್ಟೊಂದೆಲ್ಲ ಹೊಗಳಿಕೆಗೆ ಪಾತ್ರಳಾಗಿದ್ದೀನಿ ಅಂದ್ರೆ ಮೊದಲು ನಮ್ಮ ತಂದೆನ ನೆನೆಸ್ಬೇಕು. ಮತ್ತೆ ನಿಮ್ಮೂರ ಮಗ ರಮೇಶ್, ಅದು ಲವ್ ಮ್ಯಾರೇಜ್ ನಮ್ದು. ಬೆಂಗಳೂರಿನವ್ರು ಯಾರು ಕಲಬುರಗಿಗೆ ಹೆಣ್ಣು ಕೊಡಲ್ಲ ಸರ್. ಫಸ್ಟ್ ನೀರಿಲ್ಲ ಅನ್ನೋರು, ಬಿಸಿಲು ಅನ್ನೋರು, ಟ್ರೈನ್ ಬಿಟ್ರೆ ಒಂದು ಬಸ್ ಇರ್ಲಿಲ್ಲ ಅವಾಗ, 2 ಉದ್ಯಾನ ಕೇಕೆ ಬಿಟ್ರೆ ಒಂದು ಇಲ್ಲ. ಅದೇ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಕೆಳಗೆ ಹಾಸ್ಕೊಂಡ್ ಮರ್ಬೇಕು. ಮಕ್ಳಿಬ್ರು. ನಿಮ್ಮೂರಿನ ಮಗ, ನನ್ನ ಮನೆಯವರು, ಯಾವುದಕ್ಕೂ ನನ್ನ ಸ್ವತಂತ್ರಕ್ಕೆ ಅಡ್ಡ ಬಂದಿಲ್ಲ. ನಾನು ರಿಸಿಗ್ನೇಷನ್ ಕೊಟ್ಟಾಗ ಅವರು ನನ್ನ ಜೊತೆ HKಗೆ ರಿಸಿಗ್ನೇಷನ್ ಕೊಟ್ಟರು. ನಾವಿಬ್ರು ಒಟ್ಟಿಗೆ 2 ವೀಲರ್ ಬೈಕಿಂದ ಬೆನ್ಸ್ ತಗೊಳ್ಳೋವರೆಗೂ ಬೆಳೆದ್ವಿ. ಅಂದ್ರೆ ಗಂಡ ಹೆಂಡತಿ ಇಬ್ರು ಸಪೋರ್ಟ್ ಮಾಡಬೇಕು, ಗೌರವಿಸ್ಬೇಕು. ಅವಾಗ್ಲೇ ಆ ಇಡೀ ಮನೆ ಬೆಳೆಯಕ್ ಸಾಧ್ಯ. ನಿಮ್ಮೂರ ಮಗ ಬಹಳ ಒಳ್ಳೆಯವರು, ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದೀನಿ. ನಮ್ಮ ಕಲಬುರಗಿ ಮಕ್ಕಳು ಒಳ್ಳೆಯವರೇನೆ, ಏನಂತೀರ ಸರ್? ಹೌದಲ್ಲ? ಮತ್ತೆ ಇಬ್ರು ಗಂಡು ಮಕ್ಕಳು. ರಾತ್ರಿ 11 ಗಂಟೆ ಆಗ್ಲಿ ನಾನು ಮನೆಗೆ ಹೋಗೋಕ್ಕೆ, 12 ಗಂಟೆ ಆಗ್ಲಿ ನನ್ನ ದೊಡ್ಡ ಮಗ ಪ್ರತಿದಿನ ಕಾಯ್ತಾ ಇರೋನು. ಎಷ್ಟೋ ಸಲ ನನ್ನ ಕಾಲಲ್ಲಿ ನಿಂತು ಕಾಲಲ್ಲಿ ನರಗಳೆಲ್ಲ ಊತ ಬಂದ್ಬಿಟ್ಟಿರ್ತವೆ, ವ್ಯಾರಿಕೋಸ್ ವೇನ್ಸ್. ಬಕೆಟ್ ಅಲ್ಲಿ ಬಿಸಿನೀರಿಟ್ಟು ನನ್ನ ಕಾಲಿಟ್ಟು 1 ಅವರ್ ಅವನೇ ಕುತ್ಕೊಂಡು ಮಾತಾಡೋನು. ಏನೇನಾಯ್ತು ಹೇಳಮ್ಮ, ಯಾರು ಏನಾರು ಅಂದ್ರ, ಮುಖ ಒಂಚೂರು ಸಪ್ಪಗಾಗ್ಬಿಟ್ರೆ ಸುಮ್ಮನೆ ಇರಮ್ಮ, ನಾಳೆ ತಲೆನೇ ಕೆಡಿಸ್ಕೋಬೇಡ. ನೋಡು, ನಿನ್ ಪ್ರೀತಿ ಮಾಡೋರು ಎಷ್ಟು ಜನ, ಲಕ್ಷಾಂತರ ಜನ ನಿನ್ ಪ್ರೀತಿ ಮಾಡೋರು
ಹೇಳ್ತಾ ಇದ್ದೀನಿ. ಕಡೆಯದಾಗಿ ನನ್ನ ಪ್ರೀತಿ ಮಾಡೋರು ಇವತ್ತು ನನ್ನ ಮಕ್ಕಳು ಬರೀ ನನ್ನ ಇಬ್ಬರು ಮಕ್ಕಳೇ ಅಲ್ಲ, ಇವರೆಲ್ಲರೂ ನನ್ನ ಮಕ್ಕಳು. ಏನಪ್ಪ ಇಂಥ ಒಂದು ಸಾಮಾನ್ಯ ಮಗಳಿಗೆ ಇಷ್ಟೊಂದು ಪ್ರೀತಿ ಸರ್, ಏನೂ ಇಲ್ಲ. ಕೊಟ್ಟಿರೋ ಕೆಲಸನ ಮಾಡ್ತಾ ಇರೋದು ಅಷ್ಟೇ. ಅಂದರೆ ನಾವು ಕೊಟ್ಟಿರೋ ಕೆಲಸ ಮಾಡಿದ್ರೆ ಜನ ಎಲ್ಲಿಟ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ನಾನೇ ಒಂದು ಸಣ್ಣ ಸಾಕ್ಷಿ. ನಾನೇನು ಯಾವುದು ಹೆಚ್ಚಿಗೆ ಹೊಗಳಗಾರಿಕೆ ಅಲ್ಲ. ನನಗೆ ಕೊಟ್ಟಿರೋ ಆಯೋಗದ ಅಧ್ಯಕ್ಷೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನೀನು ಮಾಡ್ತೀಯಾ, ಇದು ನಿನಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಕೊಟ್ಟರು. ಆಯೋಗ ಅಂದರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ. ನನಗನ್ನಿಸ್ತು ಎಲ್ಲರೂ ಯಾವಾಗಲೂ ಲಾಯರ್ಗೆ ಕೊಡೋರು ಆಯೋಗ, ಡಾಕ್ಟ್ರಿಗೆ ಕೊಟ್ಟಿದ್ದಕ್ಕೆ ಭಾಳ ಖುಷಿ ಆಯಿತು. ಯಾಕೆಂದರೆ ಡಾಕ್ಟ್ರು ಮಾತಾಡೋದ್ರಲ್ಲೇ ಅರ್ಧ ಕಾಯಿಲೆ ವಾಸಿ ಮಾಡಿಬಿಡ್ತೀವಿ ನಾವು. ಏನು ಮಂಜು? ಹಾಂ, ಡಾಕ್ಟ್ರು ಹೇಳ್ತಾರೆ ನೋಡಿ, ನೀವು ಬೇರೆ ಟ್ರೀಟ್ಮೆಂಟೇ ಕೊಡಬೇಡಿ, ನೀವು ಎಷ್ಟು ಡಾಕ್ಟ್ರು ಮಾತಾಡೋದ್ರಲ್ಲೇ ಅರ್ಧ ಕಾಯಿಲೆ ವಾಸಿ ಆಗಿಬಿಡುತ್ತೆ ಅಂತ. ಎಷ್ಟೋ ಜನ ನನ್ನ ನೋಡಕ್ಕೆ ಬರ್ತಾರೆ, ಅವ್ರ ನೋವಿಗೆ ಬರೋದಿಲ್ಲ. ಮೇಡಮ್ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಒಂದು ಫೋಟೋ ತಗೋಬೇಕು, ನೀವು ನಮ್ಮನ್ನು ತಪ್ಕೋಬೇಕು ಮೇಡಮ್. ಅವಳ ಕಣ್ಣಲ್ಲಿ ನೀರಿರುತ್ತೆ, ಎಷ್ಟೋ ನೋವಿರುತ್ತೆ. ಬರೀ ನನ್ನ ಜೊತೆ ಮಾತಾಡಿದ್ರೆ ಸಾಕು, ನಾನಿದ್ದೀನವ, ನೀನು ಎದ್ರಕೋಬೇಡ, ನಿನ್ನ ಜೊತೆ ನಾನಿದ್ದೀನಿ, ನೀನು ಎಲ್ಲಿ ಬೇಕು ಹೇಳೋ, ನಾನೆಲ್ಲ ಸ್ಪಂದಿಸ್ತೀನಿ, ನೀನು ಧೈರ್ಯವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಕಳಿಸ್ತೀನಲ್ಲ. ಆ ಎರಡೇ ಮಾತಿನವರು ಸರ್ ಎಷ್ಟೋ ಕಡೆ ನಾವು ಸ್ಪಂದಿಸಕ್ಕಾಗಲ್ಲ. ಆದರೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಬರೀತೀನಿ ಅಂದ ತಕ್ಷಣನೇ ಸಂಸಾರಗಳು ಸೊಟ್ಟಗಿರೋದು ನೆಟ್ಟಗಾಗಿರೋದು ಉಂಟು. ಆಯೋಗಕ್ಕೆ ಅಷ್ಟೊಂದು ಶಕ್ತಿ ಇದೆ, ನಾಗಲಕ್ಷ್ಮಿಗಲ್ಲ, ಆಯೋಗಕ್ಕೆ, ಮಹಿಳಾ ಆಯೋಗಕ್ಕೆ ಅಷ್ಟು ಶಕ್ತಿ ಇದೆ. ಅದು ನಿಮ್ಮ ಧ್ವನಿಯಾಗಿ ಯಾವಾಗಲೂ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ, ಫಾರೂಕ್ಗೆ ಇನ್ನೂ ಶಕ್ತಿ ಕೊಡಲಿ ಆ ಭಗವಂತ. ನನ್ನಂತ ಎಷ್ಟೋ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಜೊತೆಯಲ್ಲಿ ಇದ್ದು ಅವರ ಬಾಳಿಗೆ ಎಷ್ಟಾಗುತ್ತೋ ಅಷ್ಟು ನೋಡಿ. ಎಷ್ಟೋ ಜನ ಹೆಣ್ಮಕ್ಳಿಗೆ, ಬಡವ್ರ ಮಕ್ಕಳಿಗೆ ಫೀಸ್ ತುಂಬ್ತಾ ಇದ್ದಾರೆ, ಸುಕನ್ಯಾ ಸಮೃದ್ಧಿ ಹಣ ಕಟ್ತಾ ಇದ್ದಾನೆ, ಅವರೆಲ್ಲ ಬಡವ್ರ ಮಕ್ಕಳೇ. ಇನ್ನೂ ಹೆಚ್ಚಿಗೆ ಮಾಡಲಿ, ಆ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಕರೆದಿದ್ದಕ್ಕೆ ಭಾಳ ಧನ್ಯವಾದಗಳು. ಆ್ಯಂಡ್ ಕಲಬುರ್ಗಿ ಯಾವಾಗಲೂ ಏನು ಹೇಳೋದು, ಐ ಜಸ್ಟ್ ಲವ್ ಕಲಬುರ್ಗಿ. ಆ ಪ್ರೀತಿ ನಿಜ ಹೇಳ್ತೀನಿ, ನನ್ನ ಈ ವ್ಯಕ್ತಿತ್ವದಲ್ಲಿ ಇಷ್ಟೆಲ್ಲ ಬದಲಾವಣೆ ಬರೋಕ್ಕೆ ಕಾರಣನೇ ಕಲಬುರ್ಗಿ. 12 ವರ್ಷಗಳ ಕಾಲ ಕಲಬುರ್ಗಿ ಕಲಿಸಿದ್ದು ನನಗೆ ಯಾವ ಥರ ಬದುಕಬೇಕು ಜೀವನದಲ್ಲಿ ಅಂತ. ಸೊ ಹಾಗಾಗಿ ನಾನು HKI ಬಿಟ್ಟಿದ್ದು ಸಹ ಅದು ಕಲಬುರ್ಗಿ ಒಂದು, ಇವತ್ತು ನಾನು ಆಯೋಗದ ಅಧ್ಯಕ್ಷೆಯಾಗಿ ಬರೋಕ್ಕೂ ಅದು ಕಲಬುರ್ಗಿನೇ ಕಾರಣ. ಮೇಡಮ್ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಮತ್ತೆ ಇನ್ನೊಂದಷ್ಟು ಅವಾರ್ಡ್ಸ್ ಕೊಡ್ತಾ ನನ್ನ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ರೆ ನಾನು ಆಯೋಗದ ಅಧ್ಯಕ್ಷ ಆಗ್ತಾ ಇರಲಿಲ್ಲ. ಅವತ್ತು ಅವಮಾನ ಮಾಡಿದ್ದಕ್ಕೆ, ನಾನು ಬಿಟ್ಟಿದ್ದಕ್ಕೆ ನೋಡಿ ನಾನು ಇಲ್ಲಿ ತನಕ ಬಂದೆ. ಸೊ ಕಲಬುರ್ಗಿ ಆಕ್ಚುಲಿ ಅದೊಂಥರ ಆಶೀರ್ವಾದ ಅಂತ ಅನ್ಕೊಳ್ತಾ, ನನಗೆ ಬಿಡಕ್ ಕಾರಣಕರ್ತರಾದಂಥವ್ರಿಗೂ ಸಹ ಈ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾ, ಸೊ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತಿದ್ದೀನಿ, ಯಾವತ್ತೇ ಅವಮಾನಗಳಾದ್ರೆ ಬೇಜಾರು ಮಾಡ್ಕೋಬೇಡ್ರಿ. ಇದೊಂದು ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ಗೆಲುವಿಗೆ ಇದು ದಾರಿ ಅಂತ ಅನ್ಕೊಳ್ತಾ ಮುಂದೆ ಹೋಗಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು.